ನಮ್ಮ ಕರ್ನಾಟಕ ರಾಜ್ಯದ ಯುವ ಮುಖಂಡರು, ನಮ್ಮ ನಿಮ್ಮೆಲ್ಲರ ಆಶಾ ಕಿರಣ, ಮುಂದಿನ ನಮ್ಮ ದಾರಿ, ಹಾಗೆ ಕರ್ನಾಟಕ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳ ಸುಪುತ್ರರಾದಂತ ಸನ್ಮಾನ್ಯ ನಿಖಿಲ್ ಅಣ್ಣವರೇ, ಈ ಕ್ಷೇತ್ರದ ಕಣ್ಮಣಿ, ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ಬಡವರ ಬಂಧು, ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನ MLA ಮಾಡಿದಂತ ಅಖಿಲ್ ಅಣ್ಣವರು ಇವತ್ತು ವೇದಿಕೆ ಇದ್ದಾರೆ. ಹಾಗೇನೆ ನಮ್ಮ ಮೈಸೂರು ಜಿಲ್ಲೆಯ ನಾಯಕರು, JDS ಪಕ್ಷದ ಧುರೀಣರು ಆದಂತ, ಹಾಗೆ KR ನಗರ ಕ್ಷೇತ್ರದ ಮಾಜಿ ಸಚಿವರು, ಶಾಸಕರು ಆದಂತ ಸಾರಾ ಮಹೇಶ್ ಅಣ್ಣವರೇ, ನಮ್ಮ ಕರ್ನಾಟಕ ರಾಜ್ಯದ ಸಹಕಾರಿ ಧುರೀಣರು, ಮೈಸೂರು ಜಿಲ್ಲೆ ನಾಯಕರು, ಯುವಕರು ಆದಂತ ಮನ ಹರೀಶ್ ಗೌಡ್ರವರೇ, ನಮ್ಮೆಲ್ಲರ ಈಗ ಹರೀಶ್ ನಮ್ಮ ಇವರು ಅಶ್ವಿನಣ್ಣ ಮಾತಾಡೋಕೆ ಹೇಳಿದ್ರು, ನನ್ನ ತಂದೆ ಸಮಾನರಾದಂತ ಹಿರಿಯರು ಆದಂತ, ಹಾಗೆ ಪಿರಿಯಾಪಟ್ಟಣದ ಮಾಜಿ ಶಾಸಕರಾದಂತ ಮಾದೇವಣ್ಣನವರೇ, ಹಾಗೆ ನನ್ನ ಸಹೋದ್ಯೋಗಿ MLCಗಳಾದಂತ ವಿವೇಕಾನಂದರವರೇ, ನಮ್ಮ HD ಕೋಟೆಯ ಮುಂದಿನ ಶಾಸಕರಾದಂತ ಕೃಷ್ಣನಾಯಕರವರೇ, ಹಾಗೆ ನಮ್ಮ ಡೈರಿಯ ಮಾಜಿ ಅಧ್ಯಕ್ಷರಾದಂತ ಪ್ರಸನ್ನರವರೇ, ಹಾಗೇನೆ ನಮ್ಮ ಬನ್ನೂರಿನ ಕೂತು ಎಲ್ಲ ನಾಯಕರೇ, ಮಂಜಣ್ಣವರೇ, ಪುಟ್ಸ್ವಾಮಿರವರೇ, ಅಶ್ವಿನಕ್ಕವರೇ, ಮಾದೇಶಣ್ಣವರ ಮಿಸ್ಸಸ್ ಭಾಗ್ಯಕ್ಕವರೇ, ಹಾಗೇನೆ ಇನ್ನೊಬ್ಬ ಶೋಭರವರೇ, ಹಾಗೇನೆ ನಮ್ಮ ಮೈಸೂರು ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದಂತ ಏನಕ್ಕ ಹೆಸರು ಪ್ರೇಮಕ್ಕವರೇ, ಹಾಗೂ ಇದು ಸೇರಿರ್ತಕ್ಕಂಥ ಎಲ್ಲ ನಮ್ಮ JDS ಪಕ್ಷದ ಎಲ್ಲ ಯುವ ಮುಖಂಡರೇ, ಅಧ್ಯಕ್ಷಗಳೇ. ಹೇಳಿದೆ, ಅಯ್ಯೋ ಫಸ್ಟ್ ಅವ್ರು ಹೇಳಿದ್ದು, ಅಯ್ಯೋ ಅವ್ರು ಬಿಡಲ್ಲ ನಾನು. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಬನ್ನೂರಿನ ಮತದಾರ ಬಂಧುಗಳೇ, JDS ಪಕ್ಷದ ನಾಯಕರೇ, ಕುಮಾರಣ್ಣವರ ಅಭಿಮಾನಿಗಳೇ, HD ದೇವೇಗೌಡರು ಸಾಹೇಬರ ಅಭಿಮಾನಿಗಳೇ, ಎಲ್ಲದಕ್ಕಿಂತ ಮಿಗಿಲಿಸಿರ್ತಕ್ಕ ಎಲ್ಲ ನನ್ನ ಯುವಕರು, ನಮ್ಮ ಆದಂತ ನಿಖಿಲ್ ಅಣ್ಣವರೆಲ್ಲ ಅಭಿಮಾನಿಗಳೇ, ಬಂಧುಗಳೇ, ಇವತ್ತು ನಾನೇನಾದ್ರೂ ಒಂದ್ ವೇಳೆ ನಿಂತ್ಕೊಂಡು MLC ಆಗಿ ಮೊದಲನೇ ಸ್ಪೀಚ್ ಮಾಡಕ್ ಕೊಟ್ಟವ್ರೆ ಅಂತಂದ್ರೆ ಕಾರಣ ಏನಪ್ಪ ಅಂದ್ರೆ ನಮ್ಮ JDS ಪಕ್ಷದ ಕಾರ್ಯಕರ್ತರು. ನಾನು MLC ನಿಂತ್ಕೊಂಡಾಗ ಆ ಭಾಗದಲ್ಲಿ ಮಹೇಶ್ ಅಣ್ಣವರು ಬಹಳ ಕಷ್ಟಪಟ್ಟರು, ಈ ಭಾಗದಲ್ಲಿ ನಮ್ಮ ಅಶ್ವಿನ್ ಅಣ್ಣವರು ಇವ್ರ ಮೇಲೆ ಓಡಾಡಿ ಎಲ್ಲ ಕಟ್ಕೊಂಡು ನನ್ನ ಗೆಲ್ಸಿದಿರಿ, ಅದಕ್ಕೆ ನಾನು ಯಾವಾಗ ಕೂಡ ಋಣವಾಗಿರ್ತೀನಿ ಬಂಧುಗಳೇ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಈ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಆಡಳಿತದ ವೈಖರಿಯನ್ನು ನೋಡಿ ಇವತ್ತು ಬಡವರು ಬದುಕತಕ್ಕಂಥದ್ದೇ ಕಷ್ಟವಾಗಿದೆ ಬಂಧುಗಳೇ. ಇವತ್ತು ನಾವು ನೋಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಇವತ್ತು ಗ್ರಾಮೀಣ ಪ್ರದೇಶತಕ್ಕಂಥವ್ರು. ಇವತ್ತಿನ ದಿವಸ ಎಲ್ಲಾ ಕಡೆನೂ ಕೂಡ ಗಾಂಜಾ, ಹಫೀಮು, ಮಾದಕ ವಸ್ತುಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳ, ಯಾಕೆ ಅಂತ ಹೇಳಿದ್ರೆ ಸರಾಪಿನ ರೇಟು, ಬೀರು ಬ್ರ್ಯಾಂಡಿ ರೇಟು, ವಿಸ್ಕಿ ರೇಟು ಜಾಸ್ತಿ ಆಗ್ಬಿಟ್ಟದೆ. ಇವತ್ತು 50 ರೂಪಾಯಿ ಕೊಟ್ರೆ ಇಷ್ಟು ಕೊಡ್ತಾರೆ, ಯಾವ್ದನ್ನ ಗಾಂಜಾನ. ಸರಾಪ್ ಇವತ್ತು 100 ರೂಪಾಯಿ ಕೊಟ್ಟರು ಸಿಗ್ತಾ ಇಲ್ಲ. ಇವತ್ತು ಆರೋಗ್ಯಕ್ಕೆ ಇವತ್ತು ಹೆಚ್ಚಿನ ರೀತಿಯಾದಂತ ಎಫೆಕ್ಟ್ ಆಗ್ತಾ ಇದೆ ನಮ್ಮ ಹಳ್ಳಿಯ ಜನಗಳಿಗೆ. ನಮ್ಮ ನಾಯಕರು, ನಿಮ್ಮ ನಾಯಕರು ಮತ್ತೆ ರಾಜ್ಯದ ಕಣ್ಮಣಿ ಕುಮಾರಣ್ಣವರು ಜನತಾ ಜಲ್ದಾರಿ ಕಾರ್ಯಕ್ರಮ ಮಾಡತಕ್ಕಂತ ಸಮಯದಲ್ಲಿ ಅವ್ರು ಹಾಕೊಂಡಂತ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ವಿದ್ಯೆ ಮತ್ತೆ ಮೆಡಿಕಲ್ಗೆ ನಾನು ಫ್ರೀ ಕೊಡ್ತೇನೆ ರಾಜ್ಯಕ್ಕೆ ಅನ್ನತಕ್ಕಂಥದ್ದನ್ನ ನಾವು ಇಟ್ಕೊಂಡು ಹೋರಾಡಿದ್ರು. ಆದ್ರೆ ಅವತ್ತಿನ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ರಾಜ್ಯವನ್ನ ಅಭಿವೃದ್ಧಿಯ ಪಥದಿಂದ ಕೆಳಗಡೆ ತಗೊಂಡೋಗಿದೆ. ಇವತ್ತು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಶ್ವೇತ ಪತ್ರವನ್ನು ಕೂಡ ಯಾರು ಕೂಡ ಕೇಳ್ತಾ ಇಲ್ಲ. ಇವತ್ತು ನಾನು ಕೇಳ್ತೇನೆ, ವಿಧಾನ ಪರಿಷತ್ತಲ್ಲಿ ಈ ರಾಜ್ಯದಕ್ಕಂತ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ಶ್ವೇತ ಪತ್ರ ನೋಡಿಸಬೇಕು, ಆರ್ಥಿಕ ಪರಿಸ್ಥಿತಿ ಅಂತ ಗೊತ್ತಾಗಬೇಕು. ಅವಾಗ ಗೊತ್ತಾಗುತ್ತೆ JDS ಪಕ್ಷ ಅಧಿಕಾರದಲ್ಲಿದ್ದಾಗ ಸನ್ಮಾನ್ಯ ಕುಮಾರಣ್ಣವರು ರೈತರಿಗೋಸ್ಕರ 26,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಸಾಲ ಮಾಡಿದ್ರ, ಬೆಲೆ ರೇಟ್ ಜಾಸ್ತಿ ಮಾಡಿದ್ರೇನ್ರಿ? ಮಾಡ್ಲಿಲ್ಲ. ಅದೇ ರೀತಿನಲ್ಲಿ ಮುಂದೆ ಬರತಕ್ಕಂತ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಈ ರಾಜ್ಯವನ್ನ ನಮ್ಮೆಲ್ಲರ ನಾಯಕರಾಗಿ ಬೆಳೀತಾರೆ. ಇವತ್ತು ನಾನು ಹೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿರವರು 9,000 ಕಿಲೋಮೀಟರ್ಗಳನ್ನ ಪಾದ ನಡೆದು ಹೋಗಿ ಸಂಚಲನ ಮಾಡಿ ಸುಮಾರು 50ರಿಂದ 60 ಕ್ಷೇತ್ರದಲ್ಲಿ ಇವತ್ತು ಪಾದಯಾತ್ರೆ ಜನತೆಯೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿ ಸದಸ್ಯತ್ವ ನೋಂದಣಿಯನ್ನು ಮಾಡುತ್ತಿದ್ದಾರೆ ಬಂಧುಗಳೇ. ಇದರ ಫಲವಾಗಿ ಇವತ್ತು ನಾನು ಹೇಳ್ತೇನೆ, ಮಾನ್ಯ ನಿಖಿಲ್ ಕುಮಾರಸ್ವಾಮಿರವರೇ,
ಆಯ್ತೇನ್ರಿ, ವೇದಿಕೆ ಮೇಲೆ ಯಾರು ಬಿಡ್ಬೇಡ್ರಪ್ಪ ಸನ್ಮಾನಕ್ಕೆ, ವೇದಿಕೆ ಮೇಲೆ ಯಾರು ಬಿಡ್ಬೇಡ್ರಿ. ಇವತ್ತು ನಾನು ಕೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿ ಅವರೇ, ನಾನು ತಮಗೆ ಹೇಳ್ತೇನೆ, ಮುಂದೆ ಬರತಕ್ಕಂತ ಒಂದು ದಿನದಲ್ಲಿ ಇವತ್ತು ಏನು ಸದಸ್ಯತ್ವ ನೋಂದಾವಣೆ ಮಾಡ್ತಾ ಇದ್ದೇವೆ, ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡ್ತೇವೆ, ನಾವು ಮುಂದೆ ಒಂದಿನ ದಿನ ಮನೆ ಮನೆಗೆ ಜನತಾದಳ ಕಾರ್ಯಕ್ರಮ ಮಾಡತಕ್ಕಂತ ಅವಕಾಶವನ್ನ ನೀವೆಲ್ಲರೂ ಮಾಡಬೇಕಾಗುತ್ತದೆ. ಏನು ಕಾರ್ಯಕರ್ತರಿದ್ದೀರಿ, ಆ ಕಾರ್ಯಕರ್ತರ ಪಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಿಂಭಾಗದಲ್ಲಿ ಇದ್ದಾರೆ ಬಂಧುಗಳೇ. ಹಾಗೆ ಇವತ್ತು ನಾನು ಕೇಳ್ತೇನೆ, ಇವತ್ತು ಅಶ್ವಿನ್ ಅಣ್ಣವರು ಈ ಕ್ಷೇತ್ರದಲ್ಲಿ ಸೋತ್ ಮೇಲೂ ಕೂಡ ಇವತ್ತು ಜನಗಳನ್ನ ಬಿಟ್ಕೊಟ್ಟಿಲ್ಲ. ಅವರು ಎಲ್ಲರೂ ಕೂಡ ಜನಗಳನ್ನ ತಪ್ಕೊಂಡು ಹೋಗ್ತಾವ್ರೆ. ನೀವು ಒಂದು ನೋಡಿರ್ಬೇಕು, ಎಚ್.ಡಿ. ದೇವೇಗೌಡರು ಸಾಹೇಬರು 93 ವರ್ಷ ಪ್ರಾಯದ ವಯಸ್ಸಿನಲ್ಲೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಇವತ್ತು ಕರ್ನಾಟಕ ರಾಜ್ಯಕ್ಕೆ ನೀರು ಕೊಡಬೇಕು ಅನ್ನತಕ್ಕಂಥದ್ದನ್ನ ಪರಂಪರೆಯಾಗಿ ಬೇಡ್ಕೊಂಡಂತದನ್ನ ನೀವೆಲ್ಲ ನೋಡಿದ್ದೀರಿ. ಅವರು ಎಚ್.ಡಿ. ದೇವೇಗೌಡರು ಸಾಹೇಬರು ಅಧಿಕಾರ ಕೇಳಲಿಲ್ಲ. ಅವರು ಕೇಳಿದ್ದು ನಮ್ಮ ರಾಜ್ಯದ ಜನತೆಗೆ, ರೈತರಿಗೋಸ್ಕರವಾಗಿ ನೀರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ರು. ಅಂತ ನಾಯಕರು ಇವತ್ತು ರೈತರ ಪರವಾಗಿ ಹೋರಾಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದೆ ಅಂದ್ರೆ ಅದು ಜೆಡಿಎಸ್ ಪಕ್ಷ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮುಂದೆ ಬರತಕ್ಕಂಥ ದಿನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಲಂಚ ಜಾಸ್ತಿ ಆಗ್ತಾ ಇದೆ, ಅಧಿಕಾರ ಹಿಡಿಬೇಕು ಅಂತ ಹೇಳಿ ಕುರ್ಚಿಗಳನ್ನ ಹಿಡ್ಕೊಂಡು ಆ ಕುರ್ಚಿಗೋಸ್ಕರ ಕಿತ್ತಾಟ ಏನ್ ನಡೀತಿದೆ, ಇದೆಲ್ಲ ನೀವು ಗಮನಿಸಿದ್ದೀರಿ. ಅವರು ಕುರ್ಚಿ ಕಡೆ ಕಿತ್ತಾಡ್ಕೊಂಡು ಇವತ್ತು ರಾಜ್ಯದ ಅಭಿವೃದ್ಧಿಯನ್ನ ಕಡೆಗಣಿಸ್ತಾ ಇದ್ದಾರೆ. ನಿಜ ತಾನೆ? ಅದರಿಂದಾಗಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಚ್.ಡಿ. ದೇವೇಗೌಡರು ಸಾಹೇಬರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಮತ್ತು ಇಡೀ ರಾಜ್ಯದ ಜನತೆಯ ಬೇಡಿಕೆ ಆಗಿದೆ. ಇವತ್ತು ಕುಮಾರಣ್ಣ ಅಂದ್ರೆ ಸಾಕು. ನಾನು ಹೇಳ್ತೇನೆ ಬಂಧುಗಳೇ, ಮುಂದೆ ಒಂದಿನ ಏನಾದ್ರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಅಭ್ಯರ್ಥಿಗೆ ಮಾತ್ರ ಚುನಾವಣೆ ನಡೆದು ಎಲ್ರಿಗೂ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಿದ್ರೆ ಆ ಟೈಮಲ್ಲಿ ಗೆಲ್ಲತಕ್ಕಂಥವ್ರು ಕುಮಾರಣ್ಣ. ಅದಕ್ಕೋಸ್ಕರವಾಗಿ ಮುಂದೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಒಂದು ಜನಗಳ ಮಿಡಿತವನ್ನು ಅರ್ಥ ಮಾಡಿಕೊಂಡು ಈ ರಾಜ್ಯವನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂದ್ರೆ ನೀವು ಅಶ್ವಿನ್ ಅಣ್ಣವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನೋಡ್ತಾ ಇದ್ದೇವೆ, ನೀವು ರೈತರುಗಳು ಹೋಗಿ ಒಂದು RTC ತಗೊಳ್ಳಿಕ್ಕೆ ಹೋಗಿ ಲಂಚ ಕೊಡಬೇಕು. ಇವತ್ತು ನೀವೆಲ್ಲೇ ಹೋಗಿ ಲಂಚ ಕೊಡಬೇಕು. ನಿಜನಾ ಸುಳ್ಳ? ಆದ್ರೆ ಇವತ್ತು ಜನಗಳನ್ನ ತಪ್ಪುದಾರಿ ಕಳ್ಕೊಂಡಂತ ಕೆಲಸ ಮಾಡ್ತಿದ್ದಾರೆ ಬಂಧುಗಳೇ. ಇವತ್ತು ನಾನು ಹೇಳೋದಷ್ಟು ಯಾಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆ ಇನ್ನೂ ಸಾಕಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ. ದಯಮಾಡಿ ಮುಂದೆ ಬರ್ತಕ್ಕ ದಿನಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನಾನು ಯೋಚನೆ ಮಾಡ್ತೇನೆ, ನಾನೊಬ್ಬ ಮಿಲಿಟರಿಯಿಂದ ಬಂದು ಒಬ್ಬ ಮಾಜಿ ಸೈನಿಕ. ನಾನು ಯಾವಾಗಲೂ ಯೋಚನೆ ಮಾಡ್ತೇನೆ, ಇದೇ ತರ ಏನಾದ್ರೂ ಈ ರಾಜ್ಯ ಆದ್ರೆ ಮುಂದೆ ಈ ರಾಜ್ಯದ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡ್ತೇನೆ. ನೀವದು ಯೋಚನೆ ಮಾಡ್ತೀರಿ. ಇದೇ ತರ ಮುಂದುವರೆದ್ರೆ ನಮ್ಮ ಮಕ್ಕಳ ಭವಿಷ್ಯ ಅಂತಕ್ಕಂಥದ್ದು ಯೋಚನೆ ಮಾಡ್ತೀರಿ. ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ವಾ? ಮಾಡ್ತಿರ್ತಾನೆ. ನಿಮ್ಮ ಮಕ್ಕಳ ಬಗ್ಗೆ ಯಾವತ್ತು ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಕೆಲಸ ಮಾಡಬೇಕು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ, NDA ಪಕ್ಷವನ್ನ ಅಧಿಕಾರ ತರಬೇಕಂತಕ್ಕಂಥ ಹೋರಾಟವನ್ನ ಮಾಡ್ತಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಜೊತೆ ಕೈ ಜೋಡಿಸಬೇಕು. ಈ ರಾಜ್ಯದಕ್ಕಂತ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗಿಬೇಕು. ಈ ಸರ್ಕಾರ ಸರಿ ಇಲ್ಲ. ಸರಿ ಇದೆಯೋ ಸರಿ ಇಲ್ವೋ? ಸರಿ ಇಲ್ಲ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನೀವು ಅಶ್ವಿನ್ ಅಣ್ಣವ್ರಿಗೆ ಆಶೀರ್ವಾದ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಬಲಪಡಿಸಬೇಕು. ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ದೇವೇಗೌಡರು ಸಾಹೇಬರ ಆಶೀರ್ವಾದ ಯಾವಾಗ್ಲೂ ಈ ರಾಜ್ಯಕ್ಕೆ ಬೇಕು. ಅಂದ್ರೆ ಮುಂದೆ ಬರ್ತಕ್ಕ ದಿನದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ಬೇಕಂತಕ್ಕಂಥ ಮಾತನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.